ವಾಪಸ್ಸು ತೆಗೆದು ಬಿಟ್ನೋ ಅದೇ ರೀತಿಯಲ್ಲಿ ಇವತ್ತು ನಾವು ಕೂಡ ಆ ರಕ್ಷಣೆಯ ಒಂದಾಗಿ ಇವತ್ತು ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಮೂಲಕ ಇವತ್ತು ದೇವರು ನಮಗೆ ಉಚಿತವಾದ ರೀತಿಯಲ್ಲಿ ಅತ್ಯಂತ ಘೋರ ಪಾಪಿಗಳಾಗಿದ್ದಾಗ್ಯೂ ಕೂಡ ನಮ್ಮನ್ನ ದೇವರ ಬಳಿಗೆ ಹೇಗೆ ಸೇರಿಸಿದ್ನೋ ಅದೇ ರೀತಿಯಲ್ಲಿ ಇವತ್ತು ನಾವೇನ್ ಮಾಡ್ಬೇಕಾಗಿದೆ, ಉಚಿತವಾಗಿ ಕೊಂಡ್ಕೊಂಡಿರ್ತಕ್ಕಂಥ ವಿಷಯವನ್ನ ಉಚಿತವಾಗಿ ನಾವು ನಮ್ಮ ಸಹೋದರರಿಗೆ, ಇತರರಿಗೆ, ಅಕ್ಕಪಕ್ಕದವರಿಗೆ ನಾವೇನ್ ಮಾಡ್ಬೇಕಾಗಿದೆ, ಅದನ್ನ ಕ್ರಿಸ್ತನ ಪ್ರೀತಿಯನ್ನ ನಮ್ಮ ಜೀವನದ ಮೂಲಕ ನಾವು ಅವ್ರಿಗೆ ಅದನ್ನ ತಿಳಿಸ್ಬೇಕಾಗಿದೆ. ಇಲ್ಲಿ 2-3 ವಚನಗಳನ್ನ ಕೊಟ್ಟಿದ್ದಾರೆ. ಯೋಹಾನ 15:12, 1 ಯೋಹಾನ 3:16, ಮತ್ತೆ 4:7-12 ವಚನಗಳನ್ನ ಕೊಟ್ಬಿಟ್ಟು ಇಲ್ಲಿ ಹೇಳ್ತಾ ಇದೆ, ದೇವರ ಪ್ರೀತಿ ದೇವರ ಮೇಲೆಯೂ ಹಾಗೂ ಅಂತ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಈಗ ಸ್ವಲ್ಪ ದೇವರ ಪ್ರೀತಿ ಏನಾಗಿದೆ, ನಾವು ದೇವರ ಮೇಲೆ ಪ್ರೀತಿ ಹಾಗೂ ಇತರರ ಮೇಲೆ ಯಾವ ರೀತಿ ಪ್ರೀತಿಯನ್ನ ಇಡಬೇಕು, ಆ ರೀತಿ ಇದೀವಾ ಅನ್ನೋದನ್ನ ಈ ವಾಕ್ಯದ ಮೂಲಕ ನಾವು ನೋಡೋಣ. ಮೊದಲನೇದಾಗಿ ಯೋಹಾನ 15:12 ಈ ರೀತಿ ಹೇಳ್ತಾ ಇದೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆ ಆಗಿದೆ. ಇಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದಂತ ಈ ಒಂದು ಮಾತು, ನಾನು ನಿಮ್ಮನ್ನ ಯಾವ ರೀತಿ ಪ್ರೀತಿ ಮಾಡಿದ್ನಪ್ಪ ಅದೇ ರೀತಿ ದೇವರು ತನ್ನ ಜನಾಂಗವನ್ನ ಆರಿಸಿಕೊಂಡು ಅವರಿಗೆ ನಿಯಮಗಳನ್ನ ಕೊಟ್ಬಿಟ್ಟು ನೀವು ಇದನ್ನ ಅನುಸರಿಸಿಕೊಂಡು ಹೋಗ್ಬೇಕು ಅಂತ ಹೇಳಿ ಆಜ್ಞೆಯ ಚೌಕಟ್ಟಿನ ಒಳಗೆ ತನ್ನ ಮಕ್ಕಳನ್ನ ಇಟ್ಟು ಸಂರಕ್ಷಣೆಯನ್ನ ಮಾಡ್ಕೊಂಡು ಬರ್ತಾ ಇದ್ರು. ಆ ಆಜ್ಞೆಯ ಹೊರಗಡೆ ಬಂದವರು ರಕ್ಷಣೆಯನ್ನ ಅಥವಾ ಅವರು ಸುಖವಾಗಿ ಜೀವನವನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ ಆಗ್ತಾ ಇರ್ಲಿಲ್ಲ. ಅದೇ ಬೈಬಲ್ ಹೇಳ್ತಾ ಇದೆ, ಇವತ್ತು ನಾನು ದೇವರನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ರೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೆಯಿರಿ. ಇವತ್ತು ದೇವರನ್ನ ನಾವು ಪ್ರೀತಿಸ್ತೀವಿ, ಖಂಡಿತವಾಗ್ಲೂ ನಾವು ಪ್ರೀತಿಸ್ತಾ ಇದೀವಿ. ದೇವರನ್ನ ಪ್ರೀತಿಸ್ತಕ್ಕಂತ ನಾವುಗಳು ಇವತ್ತು ಪ್ರೀತಿಸ್ತೀನಿ ಅಂತಕ್ಕಂಥದ್ದನ್ನ ನಾವು ಇತರರು ನಮ್ಮನ್ನ ವ್ಯಕ್ತಪಡಿಸತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಆತನ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕು. ಅದರಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಜ್ಞೆ ಯಾವುದಾಗಿದೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರು ನೀವು ಪ್ರೀತಿಸ್ಬೇಕು. ಇವತ್ತು ಪ್ರೀತಿ ಯಾವ ರೀತಿ ಪ್ರೀತಿಸ್ಬೇಕು, ಹೇಗೆ ಪ್ರೀತಿಸ್ಬೇಕು ಅನ್ನೋದನ್ನ 1 ಯೋಹಾನ 3:16 ಈ ರೀತಿ ಇದೆ. ದಯವಿಟ್ಟು ಅದನ್ನ ಓದ್ಲಿಕ್ಕೆ ಇಷ್ಟಪಡ್ತೀನಿ. 1 ಯೋಹಾನ 3:16, ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದಿದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಇದು ಸ್ವಲ್ಪ ಗೊಂದಲ ಅನ್ನಿಸ್ಬಿಡ್ತು ನನ್ಗೆ ಇದನ್ನ ಓದುವಾಗ. ಇವತ್ತು ಯೇಸು ಕ್ರಿಸ್ತನು ನಮ್ಮ ರಕ್ಷಣೆಗೋಸ್ಕರ ಪಾಪವನ್ನ ಕೊಟ್ನು, ಅದು ಸರಿ ಹೋಯ್ತು. ಇವತ್ತು ಆ ಪ್ರೀತಿಯನ್ನ ಅನುಭವಿಸಿರ್ತಕ್ಕಂಥ ನಾವುಗಳು ಏನ್ ಮಾಡ್ಬೇಕಾಗಿದೆ ಅಂತೆ, ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಇದು ಹೇಗೆ, ನಮ್ಮ ಸಹೋದರರಿಗೋಸ್ಕರ ನಾವು ಯಾವ ರೀತಿ ಪ್ರಾಣವನ್ನ ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದನ್ನ ಸ್ವಲ್ಪ ಹೊತ್ತು ಇದನ್ನ ಆಲೋಚನೆಯನ್ನ ಮಾಡಿದಾಗ ನಾವು ಕೊಂಡ್ಕೊಳ್ಬಹುದು. ಈ ಒಂದು ವಾಕ್ಯವನ್ನ ನಾವು ಅಕ್ಷರಃ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಲಿಟರಲ್ ಅಂತ ಹೇಳ್ತೀವಲ್ಲ, ಲಿಟರಲ್ ಆಗಿ ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದನ್ನ ಅರ್ಥವನ್ನ ಹೀಗೆ ಮಾಡ್ಕೊಳ್ಬಹುದು. ಇವತ್ತು ನಾವು ಇತರರು ಅಥವಾ ನಮ್ಮ ಸಹೋದರರು, ನಮ್ಮ ಸಭೆಯ ಇತರರು ಇಲ್ಲಿ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಅವರು ನಾಶ ಆಗ್ಬಾರ್ದು, ಅವರು ಕ್ರಿಸ್ತನಿಂದ ದೂರ ಹೋಗ್ಬಾರ್ದು ಅಂತಕ್ಕಂಥದ್ದನ್ನ ವಿಚಾರವನ್ನ ನಾವು ಅರ್ಥ ಮಾಡ್ಕೊಂಡು ನಮ್ಮಲ್ಲಿ ನಾವೇನ್ ಮಾಡ್ಬೇಕಾಗಿದೆ, ಒಂದು ಪ್ರಯಾಸವನ್ನ ಪಡ್ಬೇಕಾಗಿದೆ. ನಾವು ಎಷ್ಟು ಸಾಧ್ಯನೋ ಅಷ್ಟನ್ನ ನಾವು ಅವರಿಗಾಗಿ ನಾವು ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನು ನನ್ಗೆ ಉಚಿತವಾಗಿ ಕೊಟ್ಟಿದ್ದಾರೆ. ಉಚಿತವಾಗಿ ಕೊಟ್ಟು ಇವತ್ತು ರಕ್ಷಣೆಯ ಒಂದು ಮಾರ್ಗವನ್ನ ತೋರಿಸಿ ನನಗೆ ಏನೂ ಮಾಡ್ಲಿಕ್ಕಾಗದೆ ರಕ್ಷಣೆಯನ್ನ ಕೊಟ್ಟಿದ್ದಾನೆ ಅಂತ ಹೇಳುವಾಗ ನಾವು ಕೂಡ ಏನ್ ಮಾಡ್ಬೇಕಾಗಿದೆ, ಅದನ್ನ ಉಚಿತವಾಗಿ ಅವ್ರಿಗೆ ಕೊಡ್ಬೇಕಾಗಿದೆ. ಇವತ್ತು ಈ ಪ್ರಾಣವನ್ನೇ ನೀವು ಸಹೋದರರಿಗೋಸ್ಕರ ನಿಮ್ಮ ಪ್ರಾಣಗಳನ್ನೇ ಕೊಡ್ರಿ ಅಂತ ಹೇಳಿದ ತಕ್ಷಣ ಇವತ್ತು ನೀನ್ ಸತ್ತೋಗ್ಬಿಡು ನೀನು ಅವ್ರಿಗೋಸ್ಕರ, ಅವಾಗ ಅವನ್ಗೆ ರಕ್ಷಣೆ ಸಿಗುತ್ತೆ ಅಂತಕ್ಕಂಥ ಒಂದು ಅರ್ಥದಿಂದ ಇಲ್ಲಿ ಹೇಳಲಿಲ್ಲ. ಇವತ್ತು ಆತನು ನಮ್ಮ ಕಣ್ಣು ಮುಂದೆ ಯಾರೋ ಒಬ್ಬ ವ್ಯಕ್ತಿ ತಪ್ಪನ್ನ ಮಾಡ್ತಾ ಇದ್ರೆ, ಆಜ್ಞೆಗಳನ್ನ ಮೀರಿ ನಡೀತಾ ಇದ್ರೆ, ಅಂತಹ ಒಂದು ವಿಚಾರ ಬಂದಾಗ ನಾವು ಅದರಿಂದ ಹೊರ ಬರ್ಲಿಕ್ಕೆ
ಅವರು ಆ ಒಂದು ವಿಚಾರದಿಂದ ಅವರಲ್ಲಿರ್ತಕ್ಕಂಥ ಒಂದು ಕೆಟ್ಟತನವನ್ನ ಬಿಟ್ಟು ಹೊರ ಬರ್ಲಿಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ನಾವೇನ್ ಮಾಡ್ಬೇಕಾಗಿದೆ, ಅದೆಲ್ಲವನ್ನ ಕೂಡ ನಾವು ಇಲ್ಲಿ ಮಾಡ್ಬೇಕಾಗಿದೆ. ಯಾಕೆಂತಾರೆ ಬೈಬಲ್ ಹೇಳ್ತಾ ಇದೆ, ದೇವರನ್ನ ಯಾರು ಕೂಡ ಎಂದೂ ನೋಡಿಲ್ಲ ಅಂತ. ಇವತ್ತು ದೇವರನ್ನ ನಾವು ಯಾರು ನೋಡಿಲ್ಲ ಅಂತ ಹೇಳುವಾಗ ದೇವರಿಂದ ಹುಟ್ಟತಕ್ಕಂತ ಒಂದು ಉತ್ತರಕ್ಕೆ ಕೊಡ್ಬೇಕಾಗಿದೆ. ವಿರುದ್ಧವಾಗಿ ದ್ವೇಷ, ಸಮುದಾಯಗಳ ಶೈಲಿ ಅಂತ ಹೇಳಿ ಇವತ್ತು ನಮ್ಮ ಮನೆಗಳಲ್ಲಿಯೇ ಒಬ್ಬರನ್ನ ಒಬ್ರು ಕಂಡ್ರೆ ದ್ವೇಷ ಬಂದ್ರೆ, ನಮ್ಮ ಸಭೆಗಳಲ್ಲಿಯೇ ಸಭಿಕರ ಮಧ್ಯದಲ್ಲಿ ದ್ವೇಷ ಅಂತಕ್ಕಂಥದ್ದು ಬಂದ್ರೆ, ನಿಜವಾಗ್ಲೂ ಕೂಡ ನಾವು ದೇವರನ್ನ ಪ್ರೀತಿಸ್ತಿದೀವಿ ಅಂತ ಹೇಳ್ಕೊಳ್ಳಿಕ್ಕೆ ಚಾನ್ಸೇ ಇಲ್ಲ, ಸಾಧ್ಯನೇ ಇಲ್ಲ. ಯಾಕೆಂದ್ರೆ ದೇವರಿಂದ ಹುಟ್ಬೇಕಾಗಿರ್ತಕ್ಕಂಥದ್ದು ಕೇವಲ ಪ್ರೀತಿ ಮಾತ್ರ. ನಾನ್ ದೇವರನ್ನ ಆರಾಧಿಸ್ತಾ ಇದ್ದೀನಿ, ನಾನ್ ದೇವರನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಇತರರನ್ನ ಪ್ರೀತಿಸ್ತೇ ಹೋದ್ರೆ ಆ ಪ್ರೀತಿ ಆ ಪ್ರೀತಿ ಖಂಡಿತವಾಗ್ಲೂ ಅದು ಪ್ರೀತಿ ಅಲ್ಲ, ಕೇವಲ ಒಂದು ಬಾಯಿ ಮಾತಿನ ಪ್ರೀತಿ ಆಗುತ್ತೆ ಅನ್ನೋದನ್ನ ನಾವು ಮೊದ್ಲು ಅರ್ಥ ಮಾಡ್ಕೊಳ್ಬೇಕು. ಇದಕ್ಕಿಂತಲೂ ಹೆಚ್ಚಾಗಿ ಇವತ್ತು ನಮ್ಮಲ್ಲಿ ಅಂತ ಹೇಳಲಿಕ್ಕೆ ಸಾಧ್ಯ. ಇವತ್ತು ಕ್ರೈಸ್ತಿಯರ ಜೀವನ ಸುಖ ಅಂತೂ ಅಲ್ಲ, ಖಂಡಿತವಾಗ್ಲೂ ಸುಖ ಅಂತಲ್ಲ. ಎಷ್ಟೊಂದು ವಿಚಾರಗಳಲ್ಲಿ ನಮ್ಮನ್ನ ನಾವು ತಗ್ಗಿಸ್ಕೊಳ್ಬೇಕು, ಎಷ್ಟೊಂದು ವಿಚಾರಗಳಲ್ಲಿ ನಾವು ಇತರರಿಗೆ ಮಾದರಿಯಾಗಿ ನಿಂತ್ಕೊಳ್ಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಎಷ್ಟೋ ವಿಚಾರಗಳನ್ನ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸ್ವಾರ್ಥ ಅಂತಾನೆ ಹೇಳ್ಬೋದು, ಇವುಗಳೆಲ್ಲವನ್ನ ಕೂಡ ಏನ್ ಮಾಡ್ಬೇಕಾಗಿದೆ, ಬಿಡ್ಬೇಕಾಗಿದೆ. ಅದಕ್ಕೇನೆ ಹೇಳುದು ಕ್ರೈಸ್ತಿಯರ ಜೀವಿತ ಒಂದು ಬಲು ಕಷ್ಟ ಅಂತ ಹೇಳ್ಕೊಂಡು, ಅದಕ್ಕೆ ನೀವು ಪ್ರಯಾಸ ಪಡಿರಿ ಅಂತಾನು ಕೂಡ ಹೇಳ್ತಾ ಇದೆ. ಈ ಪ್ರಯಾಸವನ್ನ ಪಡುವುದನ್ನೇ ನೀವು ಸಹೋದರರಿಗೆ ಪ್ರಾಣವನ್ನ ಕೊಡ್ತಕ್ಕಂತ ಒಂದು ಹಂಗು. ಇನ್ನೊಬ್ಬರು ರಕ್ಷಣೆಯನ್ನ ಹೊಂದಬೇಕು ಅಂತ ಹೇಳ್ಬೇಕಾದ್ರೆ ನನ್ನಲ್ಲಿರ್ತಕ್ಕಂಥ ಆ ಪ್ರೈಡ್ ಆಗಿರ್ಬೋದು, ಆ ಸ್ವಾರ್ಥ ಆಗಿರ್ಬೋದು, ಅಥವಾ ನಾನೇ ಅಂತಕ್ಕಂಥದ್ದ ಆಗಿರ್ಬೋದು, ಇದೆಲ್ಲವನ್ನ ಬಿಟ್ಟು ನಾವು ಹೋದಾಗ ತಾನೇ ನಾವು ಈ ತರ ದೇವರನ್ನ. ಹಾಗೇನೆ 4ರಿಂದ 7ನೇ ವಚನ, 4ನೇ ಅಧ್ಯಾಯ 7ನೇ ವಚನದಿಂದನೂ ಕೂಡ ಹೇಳ್ತಾ ಇದೆ, ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನು ಆಗಿದ್ದಾನೆ. ಇವತ್ತು ನಾವು ಪ್ರೀತಿಯನ್ನ ಮಾಡುವಾಗ ತಾನೇ ದೇವರಿಂದ ಹುಟ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ವಿಚಾರವನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ ಒಂದು ವೇಳೆ ಇಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಪುಸ್ತಕದಲ್ಲೇನೆ. ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ, ನಾವು ಕೊಡು ಪಾಪಿಗಳಾಗಿದ್ದೇವೆ, ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿದ್ದೇವೆ, ಅದನ್ನು ತೀರಿಸಲು ನಮ್ಮಿಂದ ಎಂದೆಂದಿಗೂ ಸಾಧ್ಯವಾಗದು. ಆದರೆ ದೇವರು ತನ್ನ ಕೃಪೆಯಿಂದ ಶಿಲುಬೆಯಲ್ಲಿ ತನ್ನ ಪ್ರಾಣ ಕೊಡುವುದರ ಮೂಲಕ ಆ ಸಾಲವನ್ನ ತೀರಿಸಿ ನಮ್ಮನ್ನ ಕ್ಷಮಿಸಿದ್ದಾನೆ. ಇವತ್ತು ನಮ್ಮನ್ನ ನಾವು ಮಾಡಿರ್ತಕ್ಕಂಥ ಆ ಸಾಲಕ್ಕೆ ಪ್ರತಿಯಾಗಿ ದೇವರ ಅಮೂಲ್ಯವಾದ ರಕ್ತ ಶಿಲುಬೆಯ ಮೇಲೆ ಸುರಿಸಿ ನಮ್ಮನ್ನ ಕ್ಷಮಿಸಿದ್ದಾನೆ ಅಂತ ಹೇಳುವಾಗ ನಾವೇನ್ ಮಾಡ್ಬೇಕಾಗಿದೆ, ದೇವರನ್ನ ಪ್ರೀತಿಸ್ಬೇಕಾಗಿದೆ, ದೇವರನ್ನ ಕೊಂಡಾಡ್ಬೇಕಾಗಿದೆ. ದೇವರನ್ನ ಪ್ರೀತಿಸ್ತೀನಿ, ದೇವರನ್ನ ಕೊಂಡಾಡ್ತೀನಿ ಅಂತ ಹೇಳುವಾಗ ದೇವರು ಕೊಟ್ಟಂತ ಆಜ್ಞೆ ನಾವು ಇತರ ಸಹೋದರರನ್ನ ಕೂಡ ನಾವೇನ್ ಮಾಡ್ಬೇಕಾಗಿದೆ, ಒಬ್ಬ ತೋರಿಸ್ಬೇಕಾಗಿದೆ. ಅದನ್ನ ತೋರಿಸಿದಾಗ ತಾನೇ ನಾವು ದೇವರನ್ನ ಪ್ರೀತಿಸ್ತಾ ಇದೀವಿ ಅಂತ ಹೇಳ್ಕೊಳ್ಳಿಕ್ಕೆ ಅದು ನಿಜವಾದ ಒಂದು ಅರ್ಥ ಇಲ್ಲಿ ಬಂದಿದೆ. ಇಲ್ಲಿ ಮತ್ತೊಂದು ವಾಕ್ಯ ಕೊಟ್ಟಿದೆ, ಲೂಕ 7:47, ಯಾವನಿಗೆ ಸ್ವಲ್ಪ ಮಾತ್ರ ಕ್ಷಮಿಸಲ್ಪಟ್ಟಿದೆಯೋ ಅವನು ತೋರಿಸುವ ಪ್ರೀತಿಯು ಸ್ವಲ್ಪವೇ, ಯಾರಿಗೆ ಹೆಚ್ಚಾಗಿ ಕ್ಷಮಿಸಲ್ಪಟ್ಟಿದೆಯೋ ಅವರು ಬಹಳ ಪ್ರೀತಿ ತೋರಿಸುತ್ತಾರೆಂದು ಯೇಸು ಕ್ರಿಸ್ತನು ಹೇಳಿದ್ದಾನೆ. ಇದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬಹುದು ಇವತ್ತು? ಹಾಗಾದ್ರೆ ಯೇಸು ಕ್ರಿಸ್ತನು ಕೆಲವರಿಗೆ ಸ್ವಲ್ಪ ಕ್ಷಮಿಸಿದಾನೆ, ಕೆಲವರಿಗೆ ಸ್ವಲ್ಪ ಹೆಚ್ಚಾಗಿ ಕ್ಷಮಿಸಿದಾನೆ ಅಂತ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯನಾ? ಇದು ಕೂಡ ಆ ರೀತಿ ಅರ್ಥ ಮಾಡ್ಕೊಳ್ಳಿಕ್ ಆಗಲ್ಲ. ಇವತ್ತು ಯೇಸು ಕ್ರಿಸ್ತನು ಎಲ್ಲರನ್ನ ಕೂಡ ಸಮಾನವಾಗಿ ಇಲ್ಲಿ ಪ್ರೀತಿಸಿದಾನೆ. ಸಮಾಲಿಸಿದೆಯೋ ಅಂತ ಹೇಳುವಾಗ ಆ ದೇವರ ಕರುಣೆ ಪ್ರಾಣ ಕೊಟ್ಟಂತ ಆ ಒಂದು ಉದ್ದೇಶವನ್ನ ನಾನು ತುಂಬಾ ಸರಿ ಹೇಳ್ತಾ ಇದ್ದೀನಿ. ಇದನ್ನ ರಕ್ಷಣೆಯ ಯೋಜನೆಯನ್ನ ಪೌಲನು ಮರ್ಮ ಅಂತ ಹೇಳ್ತಕ್ಕಂತ ಒಂದು ವಿಚಾರವನ್ನ ನಾವು ಬೈಬಲಲ್ಲಿ ನೋಡ್ತೀವಿ. ಆ ಒಂದು ಮಿಸ್ಟ್ರಿ, ಇದು ಯಾಕೆ ಇವತ್ತು ನಾವಂತೂ
ಒಂದು ಧೂಳಿಗೆ ಸಮಾನವಾದಂತ ರಕ್ಷಣೆಯನ್ನ ಮಾಡ್ಲಿಕ್ಕೋಸ್ಕರ ಈ ಸೃಷ್ಟಿಕರ್ತನು ಯಾಕೆ ಪರಲೋಕದಿಂದ ಇಳಿದು ಬರ್ಬೇಕಿತ್ತು? ಇದನ್ನ ಸ್ವಲ್ಪ ಆಲೋಚನೆ ಮಾಡಿದಾಗ, ದೀರ್ಘವಾಗಿ ನಾವು ಅದ್ರ ಜೊತೆ ಧ್ಯಾನವನ್ನ ಮಾಡುವಾಗ ಆಗುತ್ತೆ. ಪ್ರೀತಿಯ ಒಂದು ಅನುಭವ ನಮ್ಮ ಮನಸ್ಸಿಗೆ, ನಮ್ಮ ಅನುಭವಕ್ಕೆ ಬಂದಾಗ ನಾವೇನ್ ಮಾಡ್ತೀವಿ, ಇನ್ನೂ ಹೆಚ್ಚು ಹೆಚ್ಚು ವಾಕ್ಯದಲ್ಲಿ ಆಳವಾಗಿ ಇದ್ದು ಹೋಲಿಸ್ಲಿಕ್ಕೆ ಹೋಗ್ತಾ ಇದೀವಿ. ಬೇರೆಯವ್ರಿಗೆ ಏನಾದ್ರು ಹೇಳ್ಬೋದು, ನನ್ಗೆ ಎಷ್ಟು ಗೊತ್ತಿದೆ, ಯೇಸು ಕ್ರಿಸ್ತನ ಬಂದನು, ನಂಗೋಸ್ಕರ ಪ್ರಾಣವನ್ನ ಕೊಟ್ಟನು, ಕ್ರಿಸ್ತನ ಇಲ್ಲ ಅಂತ ಹೇಳಿದ್ರೆ ನನ್ಗೆ ರಕ್ಷಣೆ ಸಿಗ್ತಿರ್ಲಿಲ್ಲಪ್ಪ. ಬರೀ ಇಷ್ಟ ಅನುಭವಕ್ಕೆ ಬಂದಾಗ ನಾವು ಇತರರಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಅಷ್ಟೇ ಪ್ರೀತಿಯನ್ನ ಕೊಡ್ಲಿಕ್ಕೆ ಸಾಧ್ಯ. ಅಯ್ಯೋ ನೀವು ಮಾಡ್ರಪ್ಪ, ಹೀಗ್ ಮಾಡಿ ಹಾಗ್ ಮಾಡಿ ಅಂತ ಹೇಳ್ಬೋದು. ಅದೇ ಯಾರಿಗೆ ಹೆಚ್ಚಾಗಿ ಕ್ಷಮಿಸಲ್ಪಟ್ಟಿದೆಯೋ, ಇವತ್ತು ಯಾರು ಸತ್ಯ ವಾಕ್ಯವನ್ನ ಅದನ್ನ ಆಳವಾದ ರೀತಿಯಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂತ ಹೋದಾಗ ಹೆಚ್ಚಾಗಿರುತ್ತೆ. ನಾವು ನೋಡ್ಬೋದು, ಮಾಡಿ ತಮ್ಮ ಜೀವನಕ್ಕೆ ಅಳವಡಿಸ್ಕೊ ಜೀವನಕ್ಕೂ ನಾನು ತೋರಿಸ್ತೀನಿ. ಇವತ್ತು ಎಲ್ರೂ ಕೂಡ ಒಂದೇ ರೀತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇವತ್ತು ನಾವ್ ಹೇಳ್ಬೋದು, ಅವ್ರು ಆ ತರ ಇದ್ದಾರೆ, ನೀವ್ ಯಾಕೆ ಈ ತರ? ಇಂಥ ಪ್ರಶ್ನೆ ಸಹಜವಾಗಿ ಇಲ್ಲಿ ನಮ್ಮ ಬದುಕಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಾವೆಲ್ಲರೂ ಕೂಡ ಅನುಭವಿಸಿದೀವಿ. ಇದರಿಂದ ಅರ್ಥ ಮಾಡ್ಕೊಳ್ಬೇಕು, ಯಾರ್ಯಾರು ಎಷ್ಟರ ಮಟ್ಟಿಗೆ ಈ ದೇಹಕ್ಕೆ ಇಳಿದು ಅದರಂತೆ ಜೀವನವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೋ, ಅವರು ಅಷ್ಟು ಆಳವಾದ ರೀತಿಯಲ್ಲಿ ತಮ್ಮ ಸಹೋದರನ ಪ್ರೀತಿಸ್ಲಿಕ್ಕೆ ಸಾಧ್ಯ. ಆದ್ರೆ ಒಂದು ವಿಪರ್ಯಾಸ ಅಂತ ತಿಳ್ಕೊಳ್ಬಹುದು, ನಮ್ಮ ಕ್ರೈಸ್ತಿಯ ಕುಟುಂಬಗಳಲ್ಲೇನೆ ಆ ಒಂದು ಪ್ರೀತಿಯ ಆಳ ತುಂಬಾನೇ ಇಲ್ಲಿ ಕಡಿಮೆ ಇದೆ ಅಂತಾನೆ. ಯಾಕೆ ಅಂತಂದ್ರೆ ಬರೀ ಪೈಪೋಟಿ, ಅವ್ರೇನೋ ಮಾಡಿದ್ರು ನಾನ್ ಮತ್ತೆ ಅದಕ್ಕಿಂತನೂ ಇನ್ನೊಂಚೂರು ಜಾಸ್ತಿ ಮಾಡ್ಬೇಕು. ಏನಾದ್ರೂ ಒಂದು ಏನೋ ಗೊತ್ತಿದ್ದು ತಪ್ಪು ಮಾಡಿದ್ರೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೋ ಏನೋ ಆಯ್ತು, ಆದ ತಕ್ಷಣ ನಿನ್ಗೆ ಏನೋ ಆಗ್ಲಿಕ್ಕೆ ಹೋಗ್ತಾ ಇದೆ, ನೋಡ್ಕೋ ದೇವ್ರು ಎಷ್ಟು ದಿನ ಅಂತ ನಿನ್ನನ್ನು ಬಿಟ್ಟಿರ್ತಾನೆ, ನೀನ್ ಒಂದಲ್ಲ ಒಂದಿನ ಸ್ವಾಮಿ ನಿನ್ನನ್ನ ಸರಿಯಾಗಿ ನೀನು ಮಾಡಿರೋ ತಪ್ಪಿಗೆ ಶಿಕ್ಷೆಯನ್ನ ಕೊಡ್ತಾನೆ ಅಂತಕ್ಕಂಥ ಭಾವನೆಗಳನ್ನ ಇಟ್ಕೊಂಡು ಮಾತಾಡೋದನ್ನ ನಾವು ತುಂಬಾ ಸರಿ ನಾವೆಲ್ಲರೂ ಕೂಡ ಇಲ್ಲಿ ಕೇಳಿದೀವಿ. ಈ ರೀತಿ ಭಾವನೆ ಮನಸ್ಸಿಗೆ ಬಂದಾಗ ನಾವು ದೇವರನ್ನ ಹೇಗೆ ಪ್ರೀತಿಸ್ತೀವಿ, ನಾವ್ ಇತರರನ್ನ ಹೇಗೆ ಪ್ರೀತಿಸ್ತಾ ಇದೀವಿ? ಹಾಗಿದ್ರೆ ದೇವರು ಕೊಟ್ಟಂತ ಆ ಒಂದು ಉಚಿತವಾದ ಕೊಡುಗೆಗೆ ಏನರ್ಥ? ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಇದನ್ನ ಅರ್ಥ ಮಾಡ್ಕೊಂಡಾಗ ತಾನೇ ನಮ್ಮ ಬದುಕಿನಲ್ಲಿ ಏನಾಗಕ್ಕೆ ಸಾಧ್ಯ, ಪರಿವರ್ತನೆಗೊಂಡು ಬದಲಾವಣೆಯನ್ನ ಹೊಂದಲಿಕ್ಕೆ ಸಾಧ್ಯ. ಇದನ್ನ ಅರ್ಥ ಆಗದೆ ಹೋದ್ರೆ ನಾವ್ ಇದೇ ಒಂದು ಮಾತಾಡ್ಕೊಂಡು ಹೋದ್ರೆ ಸ್ವಾಮಿ ಬರೋದು ಯಾವಾಗ, ನಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗೋದು ಯಾವಾಗ? ಆದ ಕಾರಣ ಇವತ್ತು ಉಚಿತವಾಗಿ ಹೊಂದಿರ್ತಕ್ಕಂಥ ನಾವುಗಳು ಇತರ ಕ್ರೈಸ್ತರ ನಡವಳಿಕೆಗಳನ್ನ ನೋಡಿ ಅದನ್ನ ಅನುಸರಿಸೋದನ್ನ ಬಿಟ್ಟು ನಮ್ಮ ಒಂದು ಹೋಲಿಕೆ ಕೇವಲ ದೇವರ ವಾಕ್ಯದ ಕಡೆ ಇರ್ಬೇಕು. ವಾಕ್ಯ ಏನನ್ನ ಹೇಳ್ತಾ ಇದೆ, ನಾನು ಏನನ್ನ ಹಾರಿಸ್ಕೊಂಡಿದ್ದೀನಿ, ನಾನು ಏನನ್ನ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಬಂದಾಗ ಗೊತ್ತಾಗುತ್ತೆ ನಾನು ಎಂಥ ಪಾಪಿ, ಇಂಥ ಪಾಪಿಯಾದ ನನ್ನನ್ನ ಸ್ವಾಮಿ ಇಷ್ಟೊಂದು ಕರುಣಿಸಿದನಲ್ಲ ಅಂತಕ್ಕಂಥ ಅನುಭವವು ನಮ್ಮ ಹೃದಯಕ್ಕೆ, ನಮ್ಮ ಮನಸ್ಸಿಗೆ ಇಲ್ಲಿ ಬಂದಾಗ ನಮ್ಮ ಜೀವಿತದ, ನಮ್ಮ ಬದುಕಿನ ಶೈಲಿ, ಈ ಪ್ರಪಂಚದಲ್ಲಿ ನಾವು ಮಾಡ್ಕೊಂಡಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಎಲ್ಲವೂ ಕೂಡ ಸಂಪೂರ್ಣವಾದ ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ನಮಗೆ ವಿರುದ್ಧವಾಗಿ ಯಾರಾದ್ರೂ ತಪ್ಪು ಮಾಡಿ ಇಲ್ಲ ಸಲ್ಲದ ಮಾತುಗಳನ್ನ ಆಡಿದಾಗ್ಲೂ ಕೂಡ ಅವ್ರ ಬಗ್ಗೆ ಕೋಪ ಬರೋದಕ್ಕಿಂತ ಹೆಚ್ಚಾಗಿ ಅಯ್ಯೋ ಇನ್ನೂ ಕೂಡ ನೀನ್ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅಂತ ಹೇಳಿ ಅದನ್ನ ಅವರ ಮನಸ್ಸನ್ನ ಕೂಡ ಪರಿವರ್ತನೆಯ ಹಾದಿಗೆ ಇಲ್ಲಿ ತರ್ಲಿಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತು ನನ್ನ ಪಾಪಗಳನ್ನ ಸ್ವಾಮಿ ನೀನ್ ಎಷ್ಟು ಕ್ಷಮಿಸಿದೀಯಾ ಅನ್ನೋ ಒಂದು ಆಳವಾದ ಅನುಭವ ಬಂದಾಗ ನಾವು ಅಷ್ಟೇ ಹೆಚ್ಚಾಗಿ ಇತರರಿಗೆ ಆ ಒಂದು ಪ್ರೀತಿಯನ್ನ ತೋರಿಸ್ಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಇಲ್ಲಿ ಒಂದು ಸೆಂಟೆನ್ಸ್ ಕೂಡ ಚೆನ್ನಾಗಿದೆ, ನಾವು ದೇವರನ್ನು ಪ್ರೀತಿಸಿದ್ದಲ್ಲಿ ಇತರರನ್ನು ಸಹ ಪ್ರೀತಿಸುವ ಹಂಗಿನಲ್ಲಿದ್ದೇವೆ ಅಂದ ಮೇಲೆ ನಾವು ನಮ್ಮ ನಡೆ ನುಡಿಗಳ ಮೂಲಕ ದೇವರ ಪ್ರೀತಿಯ ಸಂದೇಶವನ್ನು ಎಷ್ಟೊಂದು ತ್ವರಿತವಾಗಿ ಹಂಚಿಕೊಳ್ಳಬೇಕಾಗಿದೆ ಎಲ್ಲವೇ. ಇಲ್ಲಿ ಆಶ್ಚರ್ಯಕರವಾದ ಒಂದು ರೀತಿಯಲ್ಲಿ ಕೊಟ್ಟಿದ್ದಾರೆ. ಇವತ್ತು ನಾವು ದೇವರನ್ನ ಪ್ರೀತಿಸ್ತೀವಿ ಅಂತ ಹೇಳಿದ್ರೆ
ಇತರರನ್ನು ಕೂಡ ಪ್ರೀತಿಸ್ತಕ್ಕಂತ ಹಂಗಿನಲ್ಲಿದ್ದೇವೆ. ಇದನ್ನ ನಾವೇನ್ ಮಾಡ್ಬೇಕಾಗಿದೆ, ನಮ್ಮ ನಡೆ ನುಡಿಗಳ ಮೂಲಕ ಈ ದೇವರ ಪ್ರೀತಿಯ ಸಂದೇಶ ಅಂದ ತಕ್ಷಣ ಕೇವಲ ಕೇಳೋದು ಮಾತ್ರ ಅಲ್ಲ, ಹೇಳುವುದು ಮಾತ್ರವಲ್ಲ, ನಮ್ಮ ನಡವಳಿಕೆಗಳ ಮೂಲಕ ನಾವೇನ್ ಮಾಡ್ಬೇಕಾಗಿದೆ, ಇದನ್ನ ಇತರರ ಜೊತೆ ಹಂಚ್ಕೊಳ್ಬೇಕು. ದೇವ್ರು ಹೇಳಿದಾನಪ್ಪ, ಪ್ರೀತಿ ಸ್ವರೂಪಿ, ನಾವೆಲ್ಲ ಪ್ರೀತಿಸೋಣ ಅಂತ ಹೇಳ್ಬಿಟ್ಟು ಹಿಂದೆಯಿಂದ ನಿಂತ್ಕೊಂಡು ನಮ್ದೇ ಆದ ರೀತಿಯಲ್ಲಿ ಅವ್ರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಸೈತಾನನ ಮಕ್ಕಳು ಅನ್ನೋದನ್ನೇ ಇಲ್ಲಿ ತೋರ್ಸ್ತಕ್ಕಂಥದ್ದು. ಯಾಕೆಂದ್ರೆ ಇದು ಒಂದು ಅತ್ಯಂತ ಎಚ್ಚರಿಕೆ ಆಗಿರ್ತಕ್ಕಂಥ ಒಂದು ಸಂದೇಶ. ಇದನ್ನ ಎಷ್ಟು ತ್ವರಿತವಾಗಿ ನಾವು ಹಂಚ್ಕೊಳ್ಬೇಕು ಅಂದ್ರೆ ಆತುರತೆ ಅನ್ನೋದು ನಮ್ಮಲ್ಲಿ ಬರ್ಬೇಕು, ಆ ಕಾತರ ನಮ್ಮಲ್ಲಿ ಬರ್ಬೇಕು. ನಮ್ಮ ನಡೆ ನುಡಿಗಳ ಮೂಲಕ ನಾನು ನಿಮ್ಮನ್ನ ಪ್ರೀತಿಸ್ತೀನಿ ಅನ್ನೋದನ್ನ ತೋರಿಸ್ಬೇಕು. ಆವಾಗ ತಾನೇ ನಾವು ನಿಜವಾಗ್ಲೂ ದೇವರನ್ನ ಪ್ರೀತಿಸ್ತೀನಿ ಅಂತ ಹೇಳ್ಕೊಳ್ಳಿಕ್ಕೆ ಇಲ್ಲಿ ಸಾಧ್ಯ ಆಗ್ತಾ ಇದೆ. ಆದ್ರೆ ನಾವು ಎಷ್ಟರ ಮಟ್ಟಿಗೆ ಇದನ್ನ ಅರ್ಥ ಮಾಡ್ಕೊಂಡಿದೀವಿ? ಯಾಕೆಂದ್ರೆ ನಮ್ಮ ಸಭೆಗಳಲ್ಲಿ ನೋಡ್ಬೋದು, ನಮ್ಮ ಸುತ್ತಮುತ್ತ ಸಮುದಾಯಗಳಲ್ಲಿ ನೋಡ್ಬೋದು, ಅಷ್ಟೇ ಯಾಕೆ ನಮ್ಮ ಕುಟುಂಬದಲ್ಲೇನೆ ನೋಡ್ಬೋದು. ಪ್ರೀತಿಗಳು ಎಷ್ಟೋ ಕುಟುಂಬಗಳಲ್ಲಿ ಕೂಡ ಆ ಮಕ್ಕಳು ಒಂದ್ ಕಡೆ, ಅದೇ ಹೆತ್ತವ್ರು ಒಂದ್ ಕಡೆ, ಮತ್ತೊಬ್ರು ಒಂದೊಂದ್ ಕಡೆ, ಅವರ ಆಲೋಚನೆಗಳು, ಇದನ್ನೆಲ್ಲ ನೋಡುವಾಗ ನಾವು ದೇವರ ಕಡೆ ನಾವು ದೃಷ್ಟಿ ಇಟ್ಟಿರೋದು ಬಹಳ ಕಡಿಮೆ ಆಗಿದೆ. ಯಾವುದೋ ಒಂದು ರೀತಿಯಲ್ಲಿ ನಾವು ಸಭೆಗೆ ಹೋಗ್ತಾ ಇದೀವಿ, ಏನೋ ಒಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತಕ್ಕಂಥದ್ದನ್ನ ನಿಜವಾಗ್ಲೂ ಕೂಡ ಇದು ಒಂದು ದುಃಖದ ಒಂದು ಸಂಗತಿ. ಹಾಗಾಗಿ ಇವತ್ತು ದೇವರನ್ನ ನಾವು ಅರ್ಥ ಮಾಡ್ಕೊಂಡು, ದೇವರು ನಮ್ಗೆ ಒಂದು ಕ್ಷಣಿಕವಾದ ನಾವೊಂದು ಪ್ರವಾಸಿಗರ ರೀತಿಯಲ್ಲಿ ನಮ್ಗೆ ಈ ಭೂಲೋಕದಲ್ಲಿ ವಾಸ ಮಾಡ್ಲಿಕ್ಕೆ, ನಮ್ಮ ಜೀವಿತವನ್ನ ಬದಲಾವಣೆಯನ್ನ ಮಾಡಿಕೊಂಡು ಆ ಲೋಕದ ಮಕ್ಕಳಾಗಿ ಬದುಕಲಿಕ್ಕೆ ಕೊಟ್ಟಿರ್ತಕ್ಕಂಥ ಈ ಅವಕಾಶವನ್ನ ಇಲ್ಲ ಸಲ್ಲದ ವ್ಯರ್ಥವಾದ ಮಾತುಗಳಿಂದ ಇತರರನ್ನ ಮೇಲೆ ಒಂದು ದ್ವೇಷವನ್ನ ಕಾರ್ತಾ ಹೊಟ್ಟೆ ಕಿಚ್ಚಿನಿಂದ ಮಾತಾಡ್ತಾ ಹೋಗ್ತಾ ಇದ್ರೆ ನಾವು ನಿಜವಾಗ್ಲೂ ಕೂಡ ದೇವ್ರ ಮಕ್ಕಳು ಅಂತ ಹೇಳಲಿಕ್ಕೆ ಸಾಧ್ಯನೂ ಇಲ್ಲ. ದೇವರನ್ನ ನಾನು ಪ್ರೀತಿಸ್ತೀನಿ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ನಡೆನುಡಿಗಳು ಈ ಕ್ಷಣದಿಂದ ಬದಲಾವಣೆಯನ್ನ ಹೊಂದಲಿ. ಪವಿತ್ರಾತ್ಮನ ಸಹಾಯವನ್ನ ಕೋರೋಣ. ಯಾಕೆಂದ್ರೆ ಪವಿತ್ರಾತ್ಮನು ಇಲ್ಲದೆ ನಾವು ಬದಲಾವಣೆಯನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಆ ಮಾರ್ಪಡುವಿಕೆ ಅಂತಕ್ಕಂಥದ್ದು ಬರ್ಬೇಕು. ಆ ಮಾರ್ಪಡುವಿಕೆ ಬಂದಾಗ ತಾನೇ ನಾವು ಇತರರಿಗೆ ಉಚಿತವಾಗಿ ನಾವು ಕೂಡ ಇತರರ ಮಾರ್ಪಡುವಿಕೆಯ ಒಂದು ಕೆಲಸಕ್ಕಾಗಿ ನಾವು ಕೂಡ ಅವ್ರಿಗೆ ಪ್ರೋತ್ಸಾಹವನ್ನ ಕೊಡ್ಲಿಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಆ ರೀತಿ ದೇವರು ನಮ್ಮನ್ನ ನಡೆಸ್ಲಿ. ಇಲ್ಲಿ ಒಂದು ಪ್ರಶ್ನೆ ಕೂಡ ಇದೆ, ಇತರರನ್ನು ಪ್ರೀತಿಸುವ ಮೂಲಕ ದೇವರನ್ನು ಪ್ರೀತಿಸಲು ನಾವು ನಿರ್ದಿಷ್ಟವಾದ ಯಾವ ಮಾರ್ಗ ಅನುಸರಿಸಬಹುದು? ಇತರರನ್ನ ಪ್ರೀತಿಸ್ಬೇಕಾದ್ರೆ ನಾವು ಒಂದು ನಿರ್ದಿಷ್ಟವಾದ ಮಾರ್ಗ ಏನನ್ನ, ಇವತ್ತು ದೇವ್ರನ್ನ ಪ್ರೀತಿಸ್ತಾನೆ ನಮ್ಗೆ ಗೊತ್ತು, ಅದೇ ಪ್ರಕಾರವಾಗಿ ನಾನು ದೇವರನ್ನ ಪ್ರೀತಿಸ್ತೀನಿ ಅಂತಕ್ಕಂಥದನ್ನ ತೋರ್ಸ್ಬೇಕಾದ್ರೆ ಇನ್ನೊಬ್ಬರನ್ನ ಪ್ರೀತಿಸ್ತಕ್ಕಂಥ ಒಂದು ಮಾರ್ಗ ಯಾವುದು? ಯಾವ ಮಾರ್ಗ ಅಂತ ಹೇಳುವಾಗ ಮುಖ್ಯವಾಗಿ ನಾನು ಇದಕ್ಕೆ ಕ್ಷಮೆ ಅನ್ನೋದನ್ನೇ ತಗೊಳ್ತೀನಿ. ಇವತ್ತು ಯಾರಾದ್ರೂ ನಮ್ಮ ವಿರುದ್ಧವಾಗಿ ಒಂದು ತಪ್ಪನ್ನ ಮಾಡಿ, ಅಯ್ಯೋ ಗೊತ್ತಾಗ್ಲಿಲ್ಲ, ಏನೋ ತಪ್ಪಾಯ್ತು, ನನ್ನ ಕ್ಷಮಿಸು ಅಂತ ಹೇಳುವಾಗ ನಾವು ಅವ್ರನ್ನ ಖಂಡಿತವಾಗ್ಲೂ ಕ್ಷಮಿಸ್ಬೇಕು. ಒಂದ್ ವೇಳೆ ಆ ಕ್ಷಮೆ ನಮ್ಮಲ್ಲಿ ಬರ್ಲಿಲ್ಲ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಕೂಡ ದೇವರ ಪ್ರೀತಿಯನ್ನ ಅವ್ರಿಗೆ ತೋರಿಸ್ಲಿಕ್ಕೆ ಸಾಧ್ಯ. ಜೊತೆಗೆ ಯಾವಾಗ್ಲೂ ಮುಯಿ ತೋರಿಸೋದು, ಬಾ ನಿನ್ನ ನೋಡ್ಕೊಳ್ತೀನಿ, ಮಾಡ್ತೀನಿ, ಹಾಗೆ ಹೀಗೆ ಅಂತಕ್ಕಂಥದ್ದು. ಯಾವಾಗ ಇಂಥ ಭಾವನೆಗಳು ಇಲ್ಲಿ ನಮ್ಮಲ್ಲಿ ಬಂದು, ಇಂಥ ಮಾತುಗಳು ನಮ್ಮಲ್ಲಿ ಬಂದಾಗ ದೇವರ ಪ್ರೀತಿಯನ್ನ ಇಲ್ಲಿ ನಮ್ಗೆ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇಲ್ಲಿ ಸಬ್ ಕ್ವಶನ್ ಇದೆ, ನಿತ್ಯ ಜೀವವನ್ನು ವಾಗ್ದಾನ ಮಾಡಿರುವ ದೈವಿಕ ಪ್ರೀತಿಯನ್ನು ಇತರರಿಗೆ ಯಾವ ರೀತಿಯಲ್ಲಿ ನಾವು ತೋರಿಸಬಹುದು? ಇವತ್ತು ಇಂಟ್ರಡಕ್ಷನ್ ಅಲ್ಲೇ ಭಾನುವಾರದ ಶನಿವಾರದ ಇಂಟ್ರೊಡಕ್ಷನ್ ಅಲ್ಲೇ ನಾವು ಈ ಪಾಠದಲ್ಲಿ ನೋಡ್ತಿದ್ವಿ ಈ ಒಂದು ಅಗಾಪೆ ಪ್ರೀತಿ. ಈ ಅಗಾಪೆ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ಯಾವುದೇ ಒಂದು ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಮಾಡ್ತಕ್ಕಂಥ ಒಂದು ಪ್ರೀತಿಯನ್ನ ನಾವು ಅಗಾಪೆ ಪ್ರೀತಿ, ಆ ಪ್ರೀತಿಯನ್ನ ನಾವು ತೋರಿಸ್ಬೇಕು. ಇವತ್ತು ಸ್ವಾಮಿ ನನ್ನನ್ನ ಪ್ರೀತಿಸಿದಾನೆ, ಅದೇ ರೀತಿ ನನಗೆ ಎಷ್ಟು ಸಾಧ್ಯನೋ ನನ್ನ ಕೈಲಾದಕ್ಕಿಂತಲೂ ಕೂಡ ಮಿಗಿಲಾದ ರೀತಿಯಲ್ಲಿ ನಾವು ಇತರರನ್ನ ನಾನು ಪ್ರೀತಿಸ್ತೀನಿ ಅಂತಕ್ಕಂಥದ್ದನ್ನ ನನ್ನ ಕಾರ್ಯದ ಮೂಲಕ ತೋರಿಸಿದಾಗ ಮಾತ್ರ ನಾವೇನ್ ಮಾಡ್ಬೋದು, ದೈವಿಕ ಪ್ರೀತಿಯನ್ನ ನಾವು ಇತರರಿಗೆ ತೋರಿಸಲಿಕ್ಕೆ ಸಾಧ್ಯ. ಹಾಗಾಗಿ ಈ ದಿನದ ಒಂದು ಪಾಠದಲ್ಲಿ ನಾವು ಕಂಡುಕೊಂಡ ಹಾಗೆ ಉಚಿತವಾಗಿ ಹೊಂದಿರ್ತಕ್ಕಂಥ ನಾವುಗಳು ಉಚಿತವಾದ ರೀತಿಯಲ್ಲಿ ಹೆಚ್ಚು ಹೆಚ್ಚು ದೇವರ ವಾಕ್ಯವನ್ನ ಪವಿತ್ರಾತ್ಮನ ಸಹಾಯದೊಂದಿಗೆ ನಾವು ಆಳವಾಗಿ ಧ್ಯಾನವನ್ನ ಮಾಡುತ್ತಾ ಅದರ ಅರ್ಥದ ಅನುಭವವನ್ನ ನಮ್ಮ ಮನಸ್ಸಿಗೆ ಜೀವನದಲ್ಲಿ ಇತರರಿಗೂ ಕೂಡ ಆ ಮಾರ್ಗಕ್ಕೆ ಬರುವಂತೆ, ಅವ್ರು ಹೇಗಾದ್ರೂ ಆ ನಾಶನದ ಮಾರ್ಗವನ್ನ ಕ್ರಿಸ್ತನ ಮಾರ್ಗವನ್ನ ಹಿಡಿಯುವಂತೆ ನಾವು ಪ್ರೇರೇಪಿಸುತ್ತಾ ನಮ್ಮ ಕೈಲಾದ ಸಹಾಯವನ್ನ ಮಾಡ್ತಾ ಹೋಗ್ಲಿಕ್ಕಾಗುವಂತೆ ಪವಿತ್ರಾತ್ಮನು ನಮ್ಮೆಲ್ಲರ ಹೃದಯದಲ್ಲಿ ಕಾರ್ಯ ಮಾಡಿ ನಡೆಸಿ ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಆಮೆನ್. ಉತ್ತಮವಾದಂತ ರೀತಿಯಲ್ಲಿ ಈ ದಿನದ ಪಾಠವನ್ನ ಆತ್ಮಭರಿತವಾಗಿ ನಡೆಸಿಕೊಟ್ಟಂತಹ ಸಹೋದರಿ ನಳಿನ ವೆಸ್ಲಿ ಅವರಿಗೆ ಆತ್ಮಿಕವಾಗಿ ಅಭಿವೃದ್ಧಿ ಪಡೆಯಲ್ಲಿ ಹೆಚ್ಚಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ದಿನದ ಪಾಠದಲ್ಲಿ ಇನ್ನೂ ಹೆಚ್ಚಿನ ಸಂಗತಿಗಳನ್ನ ತಿಳಿಯಬೇಕಾದಲ್ಲಿ ಪ್ರಶ್ನೆಗಳಿದ್ದರೆ ಹಾಗೂ ತಿಳಿಸುವಂತ ಸಂಗತಿಗಳು ನಿಮ್ಮಲ್ಲಿ ಇದ್ದರೆ ಹಂಚಿಕೊಳ್ಳಬೇಕೆಂಬುದಾಗಿ ಈ ಸಮಯದಲ್ಲಿ ತಮ್ಮನ್ನ ನಾನು ಕೇಳ್ಕೊಳ್ತೇನೆ. ಓಕೆ, ಇಲ್ಲವಾದರೆ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಇದ್ರೆ ದಯಮಾಡಿ ಈ ಸಮಯದಲ್ಲಿ ತಾವು ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಬೋಧಕರೇ ನಮಸ್ಕಾರ. ನಮಸ್ಕಾರ. ಓಕೆ, ರವಿ ಬಳ್ಳಾರಿ ಅವರ ಕುಟುಂಬಕ್ಕಾಗಿ ಅವರ ಸ್ಥಳದಲ್ಲಿರ್ತಕ್ಕಂಥ ಸಹೋದರರು ಮೋಹನ್ ಮತ್ತು ಆನಂದ್ ಮತ್ತು $100 ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಬೋಧಕರಾದಂತ ಶಿವರಾಜ್ ಜಾಂಟಿ ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಗುಡ್ ಈವ್ನಿಂಗ್ ಪಾಸ್ಟರ್. ಹಲೋ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಹೇಳಿ. ರತ್ನಮ್ಮರು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ರತ್ನಮ್ಮರು ಹುಷಾರಾದ್ರು ನಿಮ್ಮಗಳ ಪ್ರಾರ್ಥನೆಯಿಂದ. ಮತ್ತೆ ಪ್ರಸನ್ನ ಕುಮಾರಿ ಅವರು ದೇವ್ರನ್ನ ಮುಟ್ಟಿದ್ದಾರೆ, ಅವರು ಹುಷಾರಾಗಿದ್ದಾರೆ. ನಿಮ್ಮಗಳ ಪ್ರಾರ್ಥನೆಯಿಂದ ಪ್ರತಿಯೊಬ್ಬರು ಆರೋಗ್ಯವಾಗಿದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರ. ಕೃಷ್ಣಪ್ಪ ಅವ್ರಿಗೆ ಪ್ರಾರ್ಥನೆ ಮಾಡ್ತಾ ಇದ್ರಲ್ಲ, ಇವತ್ತು ತುಂಬಾ ಆಕ್ಟಿವ್ ಆಗಿ ಮಾತಾಡಿದ್ರು. ನಾನು ಹೋಗಿದ್ದೆ, ಅವ್ರಿಗೆ 2 ಕಿಡ್ನಿ ಮತ್ತೆ ಸಮಸ್ಯೆ ಇದ್ರೆ ಇವತ್ತು ನೋಡಿ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಎಕ್ಸರ್ಸೈಸ್ ಮಾಡೋ ತರ ತೋರಿಸ್ತಾ ಇದ್ರು. ದೇವರು ಅವರನ್ನು ಕೂಡ ಮುಟ್ಟಿದ್ದಾರೆ. ಇನ್ನು ಹೆಚ್ಚಾಗಿ ಅವ್ರಿಗೆ ಆರೋಗ್ಯ ಬರಬೇಕು. ಕೃಷ್ಣಪ್ಪನಿಗೋಸ್ಕರವಾಗಿ ಅವ್ರಿಗಾಗಿ ಪ್ರಾರ್ಥನೆ ಮಾಡಿ, ಮತ್ತೆ ನಮ್ಮ ಒಂದು ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ. ಫಸ್ಟ್ ಯಾರ್ಯಾರು ಪ್ರಾರ್ಥನೆ ಮಾಡಿದ್ರು ಅವ್ರಿಗೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಪಾಸ್ಟರ್ ಜಾಂತಿ ಅವರು ಇದನ್ನ ಗಮನ ತೆಗೆದುಕೊಳ್ರಿ. ಹಾಗೆ ನಮ್ಮ ಮೊಮ್ಮಗನು ಜೋಸ್ ಕೂಡ ಅಸ್ವಸ್ಥರಾಗಿದ್ದಾನೆ, ಜ್ವರ ಇದೆ. ಅವ್ರಿಗೋಸ್ಕರನು ಕೂಡ ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೀನಿ. ಯಾರು ಹೆಸರು? ಜೋಸ್ ಅಂತ ಹೇಳಿ, ಜೋಸ್ವಾ ಸರ್. ನಮ್ಮನೆ ಪ್ರಾರ್ಥನೆ ಮಾಡಿ ಸರ್ ಮಂಜುಗೆ. ಓಕೆ, ನಮ್ಮ ಸಹೋದರ ಮಂಜುನಾಥ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಅವರು ಸಹ ಅಸ್ವಸ್ಥರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸ್ತಕ್ಕಂತ ನಮ್ಮ ಪ್ರೀತಿ ಉಳ್ಳ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಇಡೀ ದಿನವೆಲ್ಲ ನಮ್ಮೊಂದಿಗಿದ್ದು ಆಶೀರ್ವದಿಸಿ ಕಾಪಾಡಿ ಕರುಣಿಸಿ ಜೀವಂತರ ಸಂಖ್ಯೆಯಲ್ಲಿ ಇದ್ದು ಮಾತ್ರವಲ್ಲದೇ ಈ ಸಂದರ್ಭದಲ್ಲಿ ನಾವು ಅಂತಾರಾಷ್ಟ್ರೀಯ ಕನ್ನಡ ಸಬ್ಬತ್ ಪಾಠವನ್ನು ಕೇಳುವಂತ ಭಾಗ್ಯತೆ ಕೊಟ್ಟಿದ್ದಿ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಇದನ್ನು ಆಯೋಜಿಸಿಕೊಂಡು ನಡೆಸ್ತಕ್ಕಂತ ಬೋಧಕರಾದ ಎಂ ರಾಜು ಅವರನ್ನು, ಅವರ ಪರಿವಾರವನ್ನು, ಕುಟುಂಬವನ್ನು, ಮಕ್ಕಳು ಮಾಡಿದಿ ಮೊಮ್ಮಕ್ಕಳನ್ನೇ ವಿಶೇಷವಾಗಿ ಆಶೀರ್ವಿಸಿ ಅವರ ಸೇವೆಯನ್ನು ಆಶೀರ್ವಿಸಿ ಸ್ವಾಮಿ. ಮಾತ್ರವಲ್ಲದೆ ಪ್ರಾರಂಭದ ಪ್ರಾರ್ಥನೆ ಮಾಡಿದಕ್ಕಾಗಿ ಮತ್ತು ವಿಶೇಷ ಗೀತೆ ಹಾಡಿರತಕ್ಕಂಥ ಸಹೋದರಿಗೆ ವಂದನೆಗಳನ್ನು ಸಲ್ಲಿಸತಕ್ಕಂಥವರಾಗಿದ್ದೇವೆ. ತಂದೆಯಾದರೆ ಇಂದಿನ ದಿವಸ ಉಚಿತವಾಗಿ ಹೊಂದಿದಿರಿ, ಉಚಿತವಾಗಿ ಕೊಡ್ರಿ ಎಂಬ ಶೀರ್ಷಿಕೆ ಮೇಲೆ ಸಹೋದರಿ ಪಾಠವನ್ನು ನಡೆಸೋದಕ್ಕಾಗಿ ಸ್ತೋತ್ರ. ಇನ್ನು ಹೆಚ್ಚಿನದಂತ ತಿಳುವಳಿಕೆ ಜ್ಞಾನವನ್ನು ಕೊಟ್ಟು ದಯಪಾಲಿಸ್ಬೇಕೆಂಬುದಾಗಿ ಪ್ರಾರ್ಥನೆಯಲ್ಲಿ ನೆನೆಸ್ತಕ್ಕಂಥವರಾಗಿದ್ದೇವೆ ಸ್ವಾಮಿ. ಸ್ವಾಮಿ, ಇದರ ಜೂಮ್ ನಲ್ಲಿ ಭಾಗವಹಿಸಿರ್ತಕ್ಕಂಥವರು ಅನೇಕರಿದ್ದಾರೆ ಕರ್ತನಾದ ದೇವರೇ. ಕೆಲವರು ನಿನ್ನಲ್ಲಿ ವಿಜ್ಞಾಪನೆಯನ್ನು ಕೊಟ್ಟಿದ್ದಾರೆ, ಅವರಿಗಾಗಿ ನಾವು ಪ್ರಾರ್ಥನೆಯಲ್ಲಿ ನೆನೆಸ್ತಕ್ಕಂಥವರಾಗಿದ್ದೇವೆ. ಯಾಕೆಂದರೆ ಕರ್ತನಾದ ಅವರು ಕೂಡ ನಂಬಿಕೆ ಇಟ್ಟು ಹೆಸರನ್ನು ಕೊಟ್ಟಿದ್ದಾರೆ. ನಾವು ಕೂಡ ನಂಬಿಕೆಯಿಂದ ದೇವರಾದ ತಂದೆಗೆ
ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೇಳತಕ್ಕಂತ ಸಂದರ್ಭದಲ್ಲಿ ಎಲ್ಲವನ್ನು ಇಲ್ಲಿವರೆಗೆ ನೆರವೇರಿಸಿ ನಡೆಸಿಕೊಟ್ಟಿದ್ದಕ್ಕಾಗಿ ನಮಗೂ ಕೂಡ ನಂಬಿಕೆ ಉಂಟು. ಆ ನಂಬಿಕೆ ಪೂರ್ವಕವಾಗಿ ನಾವು ವಿಜ್ಞಾಪನೆ ಮಾಡಿರ್ತಕ್ಕಂಥವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡತಕ್ಕಂಥವರಾಗಿದೆ. ಮೊದಲನೇದಾಗಿ ಕರ್ತನಾದರೆ ಬಳ್ಳಾರಿಯಲ್ಲಿರುವಂತ KP ರವಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಕರ್ತನಾದರೆ ದಿನನಿತ್ಯವೂ ಅವರಿಗಾಗಿ ನಾವು ಪ್ರಾರ್ಥನೆಯಲ್ಲಿ, ಕುಟುಂಬ ಪ್ರಾರ್ಥನೆಯಲ್ಲಿ ಕೂಡ ನೆನೆಸ್ತಕ್ಕಂಥರಾಗಿದ್ದೇವೆ. ಕರ್ತನಾದರೆ ವಿಭಜಿತವಾಗಿರ್ತಕ್ಕಂಥ ಕುಟುಂಬವನ್ನು ಒಂದಾಗಿ ಹೆಂಡತಿ ಮಕ್ಕಳು ಎಲ್ಲರೂ ಸಂತೋಷ ಸಮಾಧಾನದಿಂದ ಇರುವ ಹಾಗೆ ಕೂಡ ನೀನು ನೆರವೇರಿಸಿಕೊಡು ಸ್ವಾಮಿ. ಮಾತ್ರವಲ್ಲದೆ ಅವರ ಕೆಲಸ ಕಾರ್ಯಗಳನ್ನು ಸುಲಲಿತವಾಗಿ ನಡೆಯುವಂತೆ ಸಹಾಯ ಮಾಡಿ ಸ್ವಾಮಿ. ಅಲ್ಲಿ ಇಲ್ಲಿ ಕೆಲಸಕ್ಕೆ ಓಡಾಡದ ಹಾಗೆ ನಿರಂತರವಾಗಿ ಒಂದು ಸ್ಥಳದಲ್ಲಿ ಕೆಲಸವನ್ನು ಅವರಿಗೆ ಕಾಯಮಾಗಿ ಕೊಟ್ಟು ದಯಪಾಲಿಸಿರು. ಕರ್ತನಾದರೆ ಅವರ ಅಮ್ಮನಿಗಾಗಿ ಮಂಜುಳಗಾಗಿ ಪ್ರಾರ್ಥನೆಯನ್ನು ನೆನೆಸ್ತಕ್ಕಂಥರಾಗಿದ್ದೇವೆ. ವೃದ್ಧಾಪ್ಯದಲ್ಲಿ ಮಕ್ಕಳಿಗೋಸ್ಕರ ಚಿಂತೆ ಮಾಡದೇ ಇವರಿಗಾಗಿ ನೀನು ಕರ್ತನಾದ ಸಮಾಧಾನ, ಶಾಂತಿ, ಆಶೀರ್ವಾದ ಕೊಟ್ಟು ದಯಪಾಲಿಸು ಸ್ವಾಮಿ. ಮೋಹನ್ ಎಂಬರಾಗಿ ಮತ್ತು ಹೊನ್ನೂರಪ್ಪ ಎಂಬರಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರು ಏನೇ ಕಷ್ಟ ಕಾರ್ಪಣೆ ಇದ್ದರೂ ಕೂಡ ಕರ್ತನಾದ ದೇವರೇ ನಿನ್ನ ಮುಂದೆ ಇರತಕ್ಕಂಥವರಾಗಿದ್ದೇವೆ. ನೀನು ಅವರನ್ನು ವಿಶೇಷವಾಗಿ ಮುಟ್ಟಿ ಅವರ ಬೇಡಿಕೆಗಳನ್ನು ನೆರವೇರಿಸಿಕೊಡು ಕರ್ತನಾದ ದೇವರು. ರತ್ನಮ್ಮ ಮತ್ತು ಪ್ರಸನ್ನ ಕುಮಾರ ಕ್ರಿಸ್ಟೋಫರ್ ಅವರಿಗಾಗಿ ಪ್ರಾರ್ಥನೆಯಲ್ಲಿ ಕೇಳಿಕೊಳ್ಳೋದ್ರಿಂದ ಅವರು ಕೊಂಡಿದ್ದಾರೆ ಎಂಬುದಾಗಿ ಲೋಕೇಶ್ ಅವರು ಹೇಳುತ್ತಾರೆ. ತಂದೆಯಾದ ದೇವರೇ, ಇನ್ನು ಅವರು ಹೆಚ್ಚಿನದಾದಂತ ಚೇತರಿಕೆ ಹೊಂದಿ ನಿನ್ನ ವಾಕ್ಯದಲ್ಲಿ ಇನ್ನು ಅಭಿವೃದ್ಧಿ ಹೊಂದಿ ಅವರು ಕೂಡ ಕರ್ತನಾದ ದೇವರು ನಿನ್ನ ಭರಣಕ್ಕೆ ಶುದ್ಧತೆ ಹೊಂದುವ ಹಾಗೆ ಸಹಾಯ ಮಾಡು ಸ್ವಾಮಿ. ಮತ್ತು ಲೋಕೇಶ್ ಅವರ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆಯಲ್ಲಿ ನೆನೆಸ್ತಕ್ಕಂಥವರಾಗಿದ್ದೇವೆ. ಅವರಿಗೂ ಅವರ ಕುಟುಂಬ ಪರಿವಾರಕ್ಕೂ ವಿಶೇಷವಾಗಿ ಇರ್ತಕ್ಕಂಥ ಆಶೀರ್ವಾದವನ್ನು ಕೊಟ್ಟು ದಯಪಾಲಿಸು ಸ್ವಾಮಿ. ಜೋಶುವ ಅನ್ನತಕ್ಕಂಥ ಮಗನಿಗಾಗಿ ಪ್ರಾರ್ಥನೆ ಮಾಡ್ತಕ್ಕಂಥವ್ರೆ. ಮಂಜುನಾಥ್ ಅಂತ ಮಗನಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರ ಕಾಯಿಲೆ ಕಷ್ಟ ಕಾರ್ಪಣೆಯನ್ನು ದೂರ ಸರಿಸು. ಅವರಿಗೆ ಶಾಂತಿ, ಸಮಾಧಾನ, ಆರೋಗ್ಯ, ಭಾಗ್ಯ, ಬಲ, ಶಕ್ತಿಯನ್ನು ಕೊಟ್ಟು ದಯಪಾಲಿಸು ಸ್ವಾಮಿ. ಕರ್ತನಾದ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಈ ಜೂಮ್ ಕಾರ್ಯಕ್ರಮ ನಿರಂತರಕ್ಕೂ ಯಾವುದೇ ಅಡೆತಡೆ ಇರದೆ, ತಾಂತ್ರಿಕ ದೋಷ ಇರದೆ ಮತ್ತು ಯಾವುದು ದೋಷ ಲೋಪ ಇರದೆ ಕರ್ತನಾದರೆ ಸುಲಲಿತವಾಗಿ ನಡೆಸಿಕೊಂಡು ಹೋಗುವಂತೆ ಇನ್ನು ಅನೇಕ ಮಕ್ಕಳನ್ನು ದೇವರ ರಾಜ್ಯಕ್ಕೆ ಶುದ್ಧತೆ ಹೊಂದುವ ಹಾಗೆ ಸಹಾಯ ಮಾಡಬೇಕೆಂದು ಪ್ರಾರ್ಥನೆಯಲ್ಲಿ ನಾವು ಕೇಳಿಕೊಳ್ಳತಕ್ಕಂಥವರಾಗಿದ್ದೇವೆ. ಕರ್ತನಾದ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದೀರನ್ನು ನಾವು ನಂಬುತ್ತೇವೆ. ನೀನೇ ಹೇಳಿದಿ ಕರ್ತನಾದ ನೀವು ಪ್ರಾರ್ಥನೆಯಲ್ಲಿ ಏನು ಕೇಳಿದಿರೋ ಅದನ್ನು ಹೊಂದಿದ್ದೇವೆಂಬುದಾಗಿ ನಂಬಿದರೆ ನಿಮ್ಮ ನಂಬಿಕೆ ಹಾಗೆ ಆಗುತ್ತದೆ ಎಂಬುದಾಗಿ ನೀನು ಮಾತು ಕೊಟ್ಟು ವಾಗ್ದಾನ ಮಾಡಿದಿ. ಅದಕ್ಕಾಗಿ ನಾವು ನಿನ್ನ ಹೆಸರಿನಲ್ಲಿ ನಂಬಿಕೆಯಿಂದ ಇವರಿಗೆಲ್ಲರೂ ಪ್ರಾರ್ಥನೆ ಮಾಡಿದ್ದೇವೆ ಸ್ವಾಮಿ. ಈಗ ಈ ಪ್ರಾರ್ಥನೆ ಕೂಟವನ್ನು ಮುಗಿಸಿಕೊಂಡು ನಾವು ನಮ್ಮ ಹಾಸಿಗೆ ಮೇಲೆ ಅಂದ್ರೆ ಊಟ ಮಾಡಿ ನಾವು ಮಲಗಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ದೂತರನ್ನು ಕಾವಲಿಸು, ಆತ್ಮನಿಂದ ತುಂಬಿಸು, ಪವಿತ್ರ ಹಸ್ತದಿಂದ ಆಶ್ರಯ ನೆರಳನ್ನು ಕೊಟ್ಟು ದಯಪಾಲಿಸು. ರಾತ್ರಿಯ ದುಸ್ವಪ್ನದಿಂದಲೂ ದುರಾತ್ಮನ ಶೋಧನದಿಂದಲೂ ಕಳ್ಳಕಾಕರ ಭಯಭೀತಿಯಿಂದಲೂ ಹುಡುಹುಪ್ಪಳಿಗರ ಕಾಟದಿಂದಲೂ ಮತ್ತು HMPU ಅಂತ ರಿಂದಲೂ ತಪ್ಪಿಸು ಸ್ವಾಮಿ. ಓ ಕರ್ತನಾದದೇ ಇವರು ಲೋಕದ ವಿಕೋಪದಿಂದಲೂ ನಮ್ಮನ್ನು ತಪ್ಪಿಸಿ, ರಕ್ಷಿಸಿ, ಕರುಣಿಸಿ, ಕಟಾಕ್ಷಿಸಿ, ಆಶೀರ್ವದಿಸಿ, ಸುಖಕರ ನಿದ್ರೆ ಕೊಟ್ಟು ದಯಪಾಲಿಸು. ನಾವು ತಿರುಗಿ ಮುಂಜಾನೆ ಹೊತ್ತು ಸುಖಕರ ನೋಡುವಂತೆ ಸಹಾಯ ಮಾಡು ಮತ್ತು ಅನುದಿನದ ಮನ್ನಾದಲ್ಲಿ ಮತ್ತು ಎಚ್ಚರದಿಂದ ಪ್ರಾರ್ಥಿಸಿ ಎಂಬ ಕಾರ್ಯಕ್ರಮದಲ್ಲಿ ಮತ್ತು ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಬ್ಬತ್ ಶಾಲೆಯಲ್ಲಿ ನಿರತರಾಗುವಂತೆ ಸಹಾಯ ಮಾಡು. ಇಷ್ಟೇ ಮಾತ್ರವಲ್ಲದೆ ನಿನ್ನ ಬರೋಣಕ್ಕೋಸ್ಕರ ನಾವು ಸಿದ್ಧತೆ ಹೊಂದಿ ನಿನ್ನನ್ನು ನೋಡುವಂತೆ ಭಾಗ್ಯದು ಕೊಡಬೇಕೆಂದು ಪ್ರಭು, ಗುರು, ರಕ್ಷಕನು, ಒಡೆಯನು ಆಗಿರ್ತಕ್ಕಂಥ ನಮ್ಮ ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಬಿದ್ದು ಬೇಡಿ ಹೊಂದಿದವರಾಗಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಪರಲೋಕದಲ್ಲಿರೋ ನಮ್ಮ ತಂದೆಯೇ,
ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನವೇ ಸ್ವಾಮಿ. ಆಮೇನ್. ಆಶೀರ್ವಾದ ಪಡೆದುಕೊಳ್ಳೋಣ. ನಮ್ಮ ಕಾರ್ಯಕರ್ತನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಲೋಕದಲ್ಲಿರ್ತಕ್ಕಂಥ ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಮೇಲೆ ಅನುಕಂಪ ಪ್ರೀತಿ ತೋರಿ ನಮಗೆ ಸಹಾಯಕನಾಗಿ ನಮ್ಮನ್ನು ಅನಾಥರಾಗಿ ಬಿಡದೆ ಸತ್ಯದ ಆತ್ಮನು ಅಂದರೆ ಪವಿತ್ರ ಆತ್ಮನು ಕೊಟ್ಟಿದ್ದಕ್ಕಾಗಿ ಪವಿತ್ರ ಆತ್ಮನ ಅನುನ್ನತೆ, ಐಕ್ಯತೆ, ಶಾಂತಿ, ಸಮಾಧಾನ ಇವುಗಳೆಲ್ಲ ಎಲ್ಲರೊಂದಿಗೂ ನೆಲೆಗೊಂಡಿರಲಿ ಸ್ವಾಮಿ. ಆಮೇನ್. ಆಮೇನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಬೋಧಕರಂತ ಶಿವರಾಜ್ ಜಾಂಟೆ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆರಂಭದ ಪ್ರಾರ್ಥನೆಯನ್ನ ಮಾಡಿದಂತ ಬೋಧಕರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ವಿಶೇಷ ಗೀತೆಯನ್ನ ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಈ ದಿನದ ಪಾಠವನ್ನ ಅತ್ಯುತ್ತಮವಾಗಿ 2 ದಿನಗಳಲ್ಲಿ ನಮಗೆ ದೇವರ ವಾಕ್ಯದ ಮುಖಾಂತರವಾಗಿ ನಡೆಸಿಕೊಟ್ಟಂತ ಸಹೋದರಿ ನಾಳಿನ ವೆಸ್ಲೆ ಅವರಿಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ದಿನದ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರನ್ನ ಮಹಿಮೆ ಪಡಿಸಿದಂತ ಎಲ್ಲ ದೇವ ಮಂದಿಗೆ, ಸಭೆಗೆ, ಹಿರಿಯರಿಗೆ, ಬೋಧಕರುಗಳಿಗೆ, ಮಕ್ಕಳಿಗೆ, ಸಹೋದರ ಸಹೋದರಿಯರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನ ಹೀಗೆ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ರಾತ್ರಿ ನಮ್ಮೆಲ್ಲರನ್ನ ಪರಾಮರ್ಶಿ ಸುಖನಿದ್ದ ಶಿಕ್ಷೆಯನ್ನ ದಯಪಾಲಿಸಿ, ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಲಾಲಿಸಿ, ಸದುತ್ತರನ್ನು ದಯಪಾಲಿಸಿ, ಬೆಳಿಗ್ಗೆ ಆರೋಗ್ಯದಿಂದ ಕ್ಷೇಮದಿಂದ ಎದ್ದು ಆತನನ್ನ ಕೊಂಡಾಡುವಂತೆ ಮತ್ತೊಂದು ದಿನವನ್ನ ಆತನ ಘನತೆಗಾಗಿ ಕಳೆಯುವಂತೆ ಕಾರ್ಯ ಮಾಡಲಿ. ನಾಳೆ ಮತ್ತೆ ಇದೇ ಸಮಯಕ್ಕೆ ಆಶೀರ್ವಾದದಾಯಕವಾಗಿ ಕೂಡಿ ಬರುವಂತೆ ನಮ್ಮೆಲ್ಲರನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಕರ್ತನ ಕೃಪಾಹಸ್ತಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತಾ ಎಲ್ಲರಿಗೂ ಈ ರಾತ್ರಿಯ ಶುಭಾಶಯಗಳನ್ನು ತಿಳಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಎಲ್ಲರಿಗೂ ಶುಭರಾತ್ರಿ. ನಮಸ್ಕಾರ ಪಾಸ್ಟ್ರೆ. ನಮಗ ಸಬ್ಬತ್ ಪಾಠ ಶಾಲೆ ಪುಸ್ತಕ ಬಂದಿಲ್ಲ. ಕಳಿಸ್ಕೊಡ್ಲಾ? ಹೌದ್ರಿ, ಕಳ್ಸ್ಕೊಡ್ತೇನೆ ಬಿಡಿ. ಓಕೆ. ಇದೇ 11ನೇ ತಾರೀಕಿಂದ ಮಾಡ್ಬೇಕಲ್ಲ? ಹೌದು ಹೌದು. ಅದಕ್ಕೆ ನಮಗೆ ಬಂದಿಲ್ಲ. ಕೊಡ್ರಿ. ಓಕೆ. ಶುಭರಾತ್ರಿ. ಧನ್ಯವಾದ.